ಅವರ ಚಲನವಲನವನ್ನು ನೋಡಿ ಆಮೇಲೆ ಮುಂದುವರಿತೇನೆ. ಭೂಮಿ ಬನಿ ಬರಿ ವಿರಗದೊಡಿರುವ ಭೂಮಿ ಬನಿ ಬರಿ ವಿರಗದೊಡಿರುವ ದಾರಿ ಮಣಿ ಅರಿಯುತ್ತ ಮತ ಶನಿ ಅಂದ್ರೆ ಗೊಂಡ ಹೇಳಿ ಅವಳು ಶನಿ ಅಂತೆ ಮತ್ತೆ ಪಕ್ಕದಲ್ಲಿ ಅವಳು ಕೂತಿದ್ಲ. ಪಾಪ ಇವಳಿಗೆ ಮಾತನಾಡುವ ತವಕ ಉಂಟು. ಅವಳ ರಟ್ಟೆಯನ್ನು ಹಿಡಿದು ಎಳೆದೊಯ್ತಾ ಇದ್ದಾಳೆ. ಕಣ್ಣಿಗೆ ಕಾಣುವವರೆಗೂ ನನ್ನನ್ನೇ ನಿರೀಕ್ಷಿಸ್ತಾ ಇದ್ದಾಳೆ. ಆಮೇಲೆ ನನ್ನ ದೃಷ್ಟಿಯೂ ಆ ಕಡೆ ಕಾಣುತ್ತಾ ಕಾಣುತ್ತಾ ಇದ್ದ ಹಾಗೆ ಅದೃಷ್ಟವಾಗಿ ಬಿಟ್ಟಳು. ಹಾಗಾದ್ರೆ ಈ ಲೋಕದವಳ ಅಲ್ಲ ಎನ್ನುವುದು ಸ್ಪಷ್ಟವಾಯಿತು. ಯಾರಿರಬಹುದು? ಅವಳ ಕುರಿತಾಗಿ ಉಳಿದೇನೂ ಗೊತ್ತಾಗದೆ ಇತ್ತು. ಇದ್ದಾಳಲ್ಲ ಶನಿ, ಅವಳು ಹೇಳಿದ ಒಂದು ಮಾತು ಕೇಳಿದೆ. ಏನು ಗೊತ್ತಾ? ಚಿತ್ರಾಕ್ಷಿ 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 ಅಂತ ಹೆಸರು ಚಿತ್ರಾಕ್ಷಿ ಎನ್ನುವುದು ಗೊತ್ತಾಯ್ತು. ಏನ್ ಮಾಡ್ಬೇಕಾಯ್ತು? ಬದುಕಿನಲ್ಲಿ ಈ ಚಿಂತೆ ಮಾತ್ರ ಯಾರಿಗೂ ಬೇಡ. ಬೆಂಕಿ ಅಂದ್ರೆ ಚಿತೆ ಸತ್ತವರನ್ನು ಸುಡುತ್ತದೆ, ಚಿಂತೆ ಜೀವ ಇದ್ದವರನ್ನು ಸುಡುತ್ತದೆ. ನೋಡಿ, ಅವಳ ಹೊರಟು ಹೋದರೂ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಬೇಗುದಿ. ಪರಿಹಾರ ಗೊತ್ತಾಯ್ತು. ಅದೃಷ್ಟಳಾದ್ಮೇಲೆ ಈ ಲೋಕದವಳಲ್ಲ, ಮಾಯಿಯನ್ನ ಬಲ್ಲವನ್ನು ಕರೆದು ಕೇಳಿದ್ರೆ ಹೇಗೆ? ಓ ರಕ್ಕಸಿ, ಹೀಗಾದದ್ದು ಯಾಕೆ ಅಂತ? ಹೀಗಾದದ್ದು ಅಂದ್ರೆ ಹೇಗೆ? ಹಾಗಿದ್ದವನಿಗೆ ಹೀಗಾಗಿರೋದಿಲ್ಲ. ಹಾಗಾಗಿ ಏನಾಯ್ತು ಅಂತ ಗೊತ್ತಾಗಲಿಲ್ಲ ನಿಮಗೆ.
ಚೆಂಡಿನಂತಿದ್ದವನ ಹಾ ಚೆಂಡಿನಂತೆ ಪುಟಿಯುತ್ತಾ ಇದ್ದ. ಹೌದಪ್ಪ. ಇವತ್ ನೋಡು, ಹಾ ಮೈ ಸೊರಗಿದೆ, ಹಾ ಅದೇ. ಮುಖ ಬಾಡಿದೆ, ಹೌದು, ನಿಟ್ಟುಸಿರು ಬಿಡುತ್ತಾ ಇದ್ದೀನಿ. ಭಾರಿ ಬಳಲಿದ್ದೀಯ. ಅಂತಿರುವ ನಾನು ಇಂತಾದದ್ದು ಯಾಕೆ? ಯಾಕೆ? ಖಳಬಾಲಕಿ, ಹಾ ಕೇಳಬಹುದು ನೀನು ಮನ್ಮಥನ ಹೆಸರನ್ನು. ಹಾ 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 ಕೇಳಿದ್ದೇನೆ. ತನ್ನ ಪಂಚಸಾಯಕದಿಂದ ಒಮ್ಮೆಲೆ ನನ್ನ ದಹಿಸುತ್ತಾ ಇದ್ದಾನೆ. ಅವನ ಬಾಣದ ಉರಿ ನನ್ನಿಂದ ಸಹಿಸುವುದಕ್ಕಾಗುವುದಿಲ್ಲ. ಇಟ್ಟ ದೃಷ್ಟಿಯನ್ನ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಹೌದಾ? ಒಂದ್ ಸಹಾಯ ಮಾಡ್ತೀಯಾ? ನಾನಿರುವುದೇ ಅದಕ್ಕಲ್ವಾ? ನೀ ಅಂತ ತಿಳಿದೆ? ನೀ ಹೇಳೋದು ನೀ ಏನ್ ತಿಳಿದೆ? ಇಲ್ಲ ಸಹಾಯ. ಅವ ಬಾಣ ಬಿಟ್ಟಿದ್ದಾನೆ, ಉರಿ ತಾಳುವುದಕ್ಕಾಗುವುದಿಲ್ಲ. ನಿನ್ನ ಹತ್ರ ಒಂದು ಉಪಕಾರ ಮಾಡುವಂತ ಕೇಳ್ಕೊಂಡೆ ಅಂತ ಹೇಳಿದ್ಯಾ? ಅಲ್ವಾ? ಇನ್ನು ಕೊಡುವ ಬದಲು ಸತ್ತೇ ಇದು ಬಾರೆ. ಏನು? ಯಾವ ಕಾರಣಕ್ಕಾಗಿ ಬಾಣ ಬಿಟ್ಟ ಅಂತ ಒಂದು ಮಾತು ಕೇಳಬಾರ್ದ ನೀನು? ಓಹೋ. ಬೇಟೆಯಾಡಿ ವಿಶ್ರಾಂತಿ ಪಡಕಾಲ ಹಾ ಅನೇಕ ನಾರಿಯರು ಈ ಕಡೆಗೆ ಬಂದಿದ್ದರು. ಹಾ 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 ನಕ್ಷತ್ರ ಮಂಡಲದ ನಡುವೆ ಚಂದ್ರ ಶೋಭಿಸುವಂತೆ, ಹಾ ಹಾರದ ನಡುವೆ ಪದಕ ಶೋಭಾಯಮಾನವಾಗಿರುವಂತೆ ಹಾ ಓರ್ವಾಕೆ ಇದ್ದಳು. ಸರಿ. ಅವಳ ಸೌಂದರ್ಯ ನನ್ನನ್ನ ಸೆಳೆಯಿತು. ಓಹೋ. ಎಷ್ಟು ಹಾ ಮತ್ತೆ ಅವಳನ್ನ ಕಂಡ ಹೊರತು ನನಗೆ ಸಮಾಧಾನವೇ ಇಲ್ಲ. ಹೌದಾ? ತಿಳಿಯಬೇಕು ಎನ್ನುವಷ್ಟರಲ್ಲಿಯೇ ಅವಳು ಅದೃಶ್ಯಳಾಗಿ ಹೋದಳು. ಹಾ 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 ಖಳಬಾಲಕಿ, ಹಾ ಅವಳ ಹೆಸರು ಮಾತ್ರ ಗೊತ್ತಾಗಿದೆ, ಚಿತ್ರಾಕ್ಷಿ ಎಂದು. ಓಹೋ. ಆದ್ದರಿಂದ ಹಾ. ಅವಳು ಯಾರೆಂಬುದನ್ನು ತಿಳಿದು ಹೇಳ್ತೀಯ? ಅವಳು ಯಾರಂತ ತಿಳಿದೇ ಹೇಳ್ಬೇಕಾ? ಹಾ 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 ತಿಳಿದಳೋ ರಕ್ತಾಚಿ ವರ ಮಹೋದರನ ತುದಿ ಜನಕೇಲಿ ಗೈತಂದ ಪರಿಹರಿದಳ. ಹಾ ಸರಿ ತಿಳಿದಿದ್ದೇನೆ. ಇಲ್ಲಿ ಅವಳಲ್ಲ ಅವಳು. ನನಗೆ ಸರಿ ಗೊತ್ತಾಗಲಿಲ್ಲ, ನಿನಗೆ ಸರಿ ತಿಳಿತ? ಹಾ ಸರಿ ತಿಳಿಸಿ. ಇಲ್ಲಿ ಅವಳಲ್ಲ ನನಗೆ ಗೊತ್ತಿಲ್ಲ. ಹಾ ಯಾಕೆಂದ್ರೆ ಈ ಲೋಕದವರಾದ್ರು ನನ್ನ ಕಣ್ಣಿಗೆ ಬೀಳದೆ ಇರ್ತಾರೆ. ಹೌದಾ? ಎಲ್ಲಿ ಅವಳು? ಅವಳು ಬಹಳ ಮೇಲಿನವಳು, ಅಂದ್ರೆ ಗಂಧರ್ವ ಲೋಕದವಳು. ಹಾಗಾಗಿ ಅಂತ ದಿವ್ಯ ಸೌಂದರ್ಯ. ಹಾ 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 ಸಾಮಾನ್ಯದವಳಲ್ಲ ಅವಳು, ಸಾಮಾನ್ಯದವಳಾದ್ರೆ ಗಂಧರ್ವ ಲೋಕದ. ನಾ ಕೇಳ್ತಿದ್ನ. ಇದು. ಅವಳು ಗಂಧರ್ವ ಲೋಕದ ಮಹೋದರ ಎಂಬುವನ ಮಗಳು. ದೊಡ್ಡ ಹೊಟ್ಟೆಯವನು ಮಗಳು ಅಂತ ಅವನು ಹೇಳು. ಅವನ ಹೆಸರು ಅದು. ಅವನ ಹೆಸರ ಯಾಕೆಂದ್ರೆ ಮಹೋದರ ಅಂದೇಳು. ಹಾ ಮಹಾ ಉದರ ಮಹೋದರ ದೊಡ್ಡ ಹಾಗೆ ಹೊಟ್ಟೆ. ಹೆಸರು, ಹಾಗೆ. ಅವನ ಹೆಸರೇ ಮಹೋದರ. ಅವನ ಹೆಸರೇ ಮಹೋದರ. ಹಾ ಅವನ ಮಗಳು ಹಾ. ಚಿತ್ರಾಕ್ಷಿ ಅಂತ ಅವಳ ಹೆಸರು. ರಕ್ತಕೇಶಿ, ಹಾ ನನಗೆ ಬೇಕು. ನಾನಿದ್ದೇನಾ? ಹ! ನನಗೆ ಅವಳು ಬೇಕೆ. ಅಲ್ಲ ನಾನು ಹೇಳಿದ್ದು ಅದೇ. ಅವಳು ಇಲ್ಲದೆ ನಾನು ಬದುಕುವುದಿಲ್ಲ. ನೀನು ಚಿಂತಿಸುವುದು ಬೇಡ, ನಾನಿದ್ದೇನೆ, ಅವಳನ್ನು ಕರೆತರ್ತೇನೆ ಅಂತ ಹೇಳಿ. ಹೌದು ತಾನೇ? ಹಾ ಖಂಡಿತ. ಎಲ್ಲಿಯಾದರೂ ಮೋಸ ಮಾಡಿದ್ರೆ ಆ ಹೊತ್ತು ಬಿಟ್ಟಿದ್ದೇನೆ, ಇವತ್ತು ಒಂದೇ ಬಿಟ್ಟಿದ್ದೇನೆ. ಮರೀಲಿಲ್ಲ ಅದು. ಆದಷ್ಟು ಬೇಗ ಹಾ. ಎಲ್ಲಿದ್ದಾಳೆ, ಎಲ್ಲಿಯೇ ಅವಳು ಹಾ ಸಂಪೂರ್ಣ ತಿಳಿದಿಲ್ವಾ? ಒಂದು ಕೆಲಸ ಮಾಡು, ಹಾ ಹೇಗೂ ನಿನಗೆ ಮಾಯಾವಿದ್ಯೆ ಗೊತ್ತುಂಟಲ್ಲ, ಗೊತ್ತುಂಟಪ್ಪ. ಅವಳು ಇಲ್ಲಿಗೆ ತಂದು ಬಿಡುದು. ಹಾ ಅದಿತ್ತಾ? ಆಗಲಿ. ಹಾ, ಹೋಗು. ನೇರ ಗಂಧರ್ವ ಲೋಕವನ್ನು ಸೇರ್ಬೇಕು. ಹೀಗೆ ಹೋದ್ರೆ ಆಗ್ತದಾ? ಹೀಗೆ ಹೋದ್ರೆ ಆಗುವುದಿಲ್ಲ. ಹೋಗುವ ಮಾರ್ಗವನ್ನು ಉಪಾಯದಿಂದ ಆಲೋಚನೆ ಮಾಡಿದ್ದೇನೆ.